ಹಾಯ್ ಫ್ರೆಂಡ್ಸ್, ಅಮ್ಮನ ಕೈರುಚಿಗೆ ಸ್ವಾಗತ. ಮಸಾಲೆ ಅಕ್ಕಿ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ. ಈಸಿಯಾಗೆ ಮಾಡ್ಕೊಳ್ಬೋದು, ಬಿಸಿಲೇ ಬೇಕಾಗಿಲ್ಲ, ಮನೆಯಲ್ಲೇ ಫ್ಯಾನ್ ಗಾಳಿನಲ್ಲೇ ಆರ್ಕೊಳ್ಳುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ ನಾನು ಇಲ್ಲಿ 10ರಿಂದ 12 ಹಾಕಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಹಾಕ್ಕೊಳ್ಬೋದು. ನೋಡಿ, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ, ಎರಡು ಸಮ ಪ್ರಮಾಣ ತಗೊಂಡಿದ್ದೀನಿ. ಈಗ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಆಗಿದೆ. ಸ್ವಲ್ಪ ಈ ಥರ ತರಿ ಇದ್ದರೆ ಚೆನ್ನಾಗಿರುತ್ತೆ, ತುಂಬ ನೈಸೇನು ಮಾಡೋದು ಬೇಡ. ನೋಡಿ, ಈಗ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೋಡಿ, ಇದಕ್ಕೆ 10 ಲೋಟ ನೀರು ಹಾಕ್ತಾಯಿದ್ದೀನಿ. 2 ಲೋಟ ಅಕ್ಕಿ ಹಿಟ್ಟಿಗೆ 10 ಲೋಟ ನೀರು ಹಾಕಬೇಕು. ನೋಡಿ, ಇದು 1/4 ಲೀಟ್ರ್ ಹಿಡಿಯೋಷ್ಟು ಲೋಟ, ಅದು 10 ಲೋಟ ನೀರು ಹಾಕಿದ್ದೀನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ನೀರು ಕಾಯೋ ಹೊತ್ತಿಗೆ ನೋಡಿ, ಇಲ್ಲಿ ಅಕ್ಕಿ ಹಿಟ್ಟು ನೋಡಿ, ಈ ಲೋಟದಲ್ಲಿ 2 ಲೋಟ ಅಕ್ಕಿ ಹಿಟ್ಟು, 1 ಲೋಟ ಹಾಕಿದ್ದೀನಿ. ನೋಡಿ, ಇದು 2ನೇ ಲೋಟ. ಅಕ್ಕಿ ಚೆನ್ನಾಗಿ ತೊಳೆದು ಒಣಗಿಸಿರೋ ಅಂಥದ್ದು. ನೋಡಿ, ಈಗ ನೀರು ಇವಾಗ 1 ಲೋಟ ಹಾಕ್ತಾಯಿದ್ದೀನಿ. ಈ ಅಳತೆ ಪ್ರಮಾಣದಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಹದವಾಗಿ ಬರುತ್ತೆ. ನೋಡಿ, 2 ಲೋಟ ನೀರು ಹಾಕಿದ್ದೀನಿ. ಇದು ಮಿಕ್ಸ್ ಮಾಡ್ಕೊಳ್ಬೇಕು, ಸಾಲಲ್ಲ, ಮತ್ತೆ ನೀರು ಹಾಕಬೇಕು. ನೋಡಿ, ಇದು 3ನೇ ಲೋಟ. ಗಂಟಿಲ್ದಂಗೆ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, 4 ಲೋಟ ನೀರು ಹಾಕಿದ್ದೀನಿ. ಅಲ್ಲಿ ಕಾಯೋದಕ್ಕೆ 10 ಲೋಟ ನೀರು ಹಾಕಿದ್ದೀನಿ. ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಳ್ಬೇಕು. ಈ ಹದ ನೋಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನಾವು ಹಪ್ಪಳ ಮಾಡಬೇಕಾದ್ರೆ. ನೋಡಿ, ಗಂಟಿಲ್ದಂಗೆ ಈ ಥರ ನೀಟಾಗಿ ಕಲಿಸ್ಕೊಂಡು ನೋಡಿ, ಇಲ್ಲಿ ನೀರು ಕಾಯ್ತಾ ಇದೆ. ನೋಡಿ, ಜೀರಿಗೆ 2 ಚಮಚದಷ್ಟು ಹಾಕ್ತಾಯಿದ್ದೀನಿ. ಕರಿಬೇವು ಸಣ್ಣದಾಗಿ ಕಟ್ ಮಾಡಿರೋಂಥದ್ದು, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದೆಲ್ಲ ಹಾಕೋದ್ರಿಂದ ಹಪ್ಪಳ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಉಪ್ಪು ಫಸ್ಟೇ ಹಾಕಿದ್ದೀವಿ. ನೋಡಿ, ಸ್ವಲ್ಪ ಈ ಥರ ನೀರು ಕುದಿಯೋಕೆ ಇನ್ನೂ ಬರಬಾರ್ದು, ಆವಾಗಲೇ ಕಲಿಸ್ಕೊಂಡಿರೋ ಅಂಥ ಅಕ್ಕಿ ಹಿಟ್ಟನ್ನ ಈ ಥರ ಹಾಕ್ಕೊಂಡು ಕೈ ಬಿಡದೇನೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟು ಥರ ಆಗಿಬಿಡುತ್ತೆ. ನೋಡಿ, ಕೈ ಬಿಡ್ದಂಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಟ್ಟು 14 ಲೋಟ ನೀರು ಹಾಕಿದ್ದೀನಿ. ಕಾಯೋದಕ್ಕೆ 10 ಲೋಟ ಮತ್ತು ಅಕ್ಕಿ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ 4 ಲೋಟ, 14 ಲೋಟ ನೀರು ಹಾಕಿದ್ದೀನಿ. 2 ಲೋಟ ಅಕ್ಕಿ ಹಿಟ್ಟಿಗೆ ಕರೆಕ್ಟಾಗಿ ಹದವಾಗಿ ಬರುತ್ತೆ, ತುಂಬಾ ರುಚಿಯಾಗೂ ಬರುತ್ತೆ. ನೋಡಿ, ಪೇಸ್ಟು ಆವಾಗಲೇ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿರೋಂಥ ಪೇಸ್ಟ್ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಕೈ ಬಿಡ್ದಂಗೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು, ಅದು ಗಟ್ಟಿ ಆಗ್ತಾ ಬರುತ್ತೆ. ಅದು ಚೆನ್ನಾಗಿ ಬೆಂದರೆ ಚೆನ್ನಾಗಿ ಬರುತ್ತೆ ಹಪ್ಪಳ. ಈಗಲೇ ನೀವು ನೋಡೋಂಗಿದ್ರೆ ಉಪ್ಪು ಸರಿ ಇದೆಯೋ ಇಲ್ವೋ ಟೇಸ್ಟ್ ನೋಡ್ಕೊಳ್ಬೋದು. ನೋಡಿ, ಈ ಥರ ನಿಧಾನಕ್ಕೆ ತಿರುಗಿಸ್ತಾ ಇರಬೇಕು. ಅದು ಕುದಿ ಸ್ಟಾರ್ಟ್ ಆಗೋವರೆಗೂ ಚೆನ್ನಾಗಿ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟು ಥರ ಆಗಿಬಿಡುತ್ತೆ. ನೋಡಿ, ಎಲ್ಲ ಗಟ್ಟಿ ಆಗ್ತಾ ಇದೆ. ನೋಡಿ, ಈ ಥರ ಚೆನ್ನಾಗಿ ಮರಳಬೇಕು, ಮರಳಿದ್ರೇ ಅದು ಹಪ್ಪಳ ಹಾಕಿದಾಗ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಕುದಿಸಿದ್ರೆ ಚೆನ್ನಾಗಿ ಬೇಯುತ್ತೆ. ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳನೂ ಹಿಡಿಯುತ್ತೆ,
ಈ ಥರ ಕುದಿ ಬಂದಮೇಲೆ ಏನು ಆ ಥರ ಗಂಟಾಗಲ್ಲ, ತಳ ಹಿಡಿಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಚೆನ್ನಾಗಿ ಹದವಾಗಿ ಚೆನ್ನಾಗಿ ಕುದಿ ಬಂದಿದೆ. ನೋಡಿ ಆಗಿದೆ ಈಗ. ನೋಡಿ ಈ ಥರ ಒಂದು ಪೇಪರ್ ಮೇಲೆ ಈ ಥರ ಸ್ವಲ್ಪ ಮಂದಕ್ಕೆ ಹಾಕ್ಕೊಳ್ಬೇಕು. ತುಂಬ ಗಟ್ಟಿ ತೆಳುವಿದ್ರೆ ಹಪ್ಪಳ ಎಣ್ಣೆಗೆ ಹಾಕಿದಾಗ ಸ್ವಲ್ಪ ಜಾಸ್ತಿ ಸಾಫ್ಟಾಗಿ ಎಲ್ಲ ಒಡ್ಕೊಳಂಗಾಗುತ್ತೆ. ಸ್ವಲ್ಪ ಮಂದ ಇದ್ದರೆ ಚೆನ್ನಾಗಿ ಬರುತ್ತೆ. ಇದಕ್ಕೇನು ಬಿಸಿಲೇನು ಬೇಕಾಗಿಲ್ಲ. ಫ್ಯಾನ್ ಕೆಳಗಡೆನೆ ಹಾಕಿದ್ರೆ ಫ್ಯಾನ್ ಗಾಳಿಗೆ ಚೆನ್ನಾಗಿ ಆರ್ಕೊಳ್ಳುತ್ತೆ. ನೋಡಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಒಬ್ಬರೇ ಮಾಡ್ಕೊಳ್ಬೋದು. ಹಪ್ಪಳ ಮಾಡೋಕ್ಕೆ ತುಂಬ ಜನ ಬೇಕು ಅಂತೇನಿಲ್ಲ. ನೋಡಿ ಎಲ್ಲ ಹಾಕಿದ್ದೀನಿ ನಾನು. ಅವಾಗೆಲ್ಲ ಹಪ್ಪಳ ಮಾಡಬೇಕು ಅಂದರೆ ಜನ ಬೇಕಾಗಿತ್ತು, 2-3 ಆ ಥರ ಇರಬೇಕಾಗಿತ್ತು. ಇವಾಗ ಒಬ್ಬರೇ ಹಪ್ಪಳ ಮಾಡ್ಕೊಳ್ಬೋದು ಈಸಿಯಾಗೆ. ನೋಡಿ ಒಂದು ನೈಟ್ ಬಿಟ್ಟರೆ ಫ್ಯಾನ್ಗಳಿಗೆ ನೀಟಾಗೆಲ್ಲ ಆರ್ಕೊಳ್ಬಿಡುತ್ತೆ. ನೋಡಿ 2 ಲೋಟ ಅಕ್ಕಿ ಹಿಟ್ಟಿಗೆ 150 ಹಪ್ಪಳ ಆಗಿದೆ. ನೋಡಿ ಕಷ್ಟನೂ ಆಗಲ್ಲ, ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ ಎಲ್ಲ ಒಣಗಿದೆ. ನೋಡಿ ಅದೇ ಡ್ರೈ ಆಗಿದೆ. ಈ ಥರ ಒಣಗಿದಾಗ ಅದೇ ಕವರಿಂದ ಎಲ್ಲ ಎದ್ದೋಳುತ್ತೆ. ಈಸಿಯಾಗೆ ತೆಗಿಯೋಕ್ಕೆ ಬರುತ್ತೆ. ನೋಡಿ ಹಪ್ಪಳ ಚೆನ್ನಾಗಿ ಒಣಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಒಣಗಿಸಿಟ್ಕೊಂಡ್ರೆ ತುಂಬ ದಿವಸ ಇರುತ್ತೆ. ತುಂಬ ಹಸಿ ಥರ ಇಡಬಾರ್ದು, ಬೂಸ್ಟ್ ಥರ ಬಂದ್ಬಿಡುತ್ತೆ. ನೋಡಿ ತುಂಬ ಚೆನ್ನಾಗಿ ಒಣಗಿದೆ. ಈಗ ಹಪ್ಪಳನ ಕರಿಯೋಣ. ನೋಡಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ನೋಡಿ ಎಣ್ಣೆ ಕಾದಿದೆ. ಇವಾಗ ಅದಕ್ಕೆ ನೋಡಿ ಒಂದೊಂದೇ ಹಪ್ಪಳ ಹಾಕಿ ಈ ಥರ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ, ಅರಳುತ್ತೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ. ಈಸಿಯಾಗೂ ಮಾಡ್ಬೋದು, ತುಂಬಾ ಟೇಸ್ಟ್ ಇದೆ. ನಾವು ಅಂಗಡೀಲಿ ತಂದು ತಿನ್ನೋದಕ್ಕಿಂತ ಈ ಥರ ಮನೇಲಿ ಮಾಡಿದ್ರೆ ನಮಗೂ ಮನಸ್ಸಿಗೆ ಖುಷಿಯಾಗುತ್ತೆ. ನೋಡಿ ಅಂಗಡೀಲಿ ಯಾವ ಥರ ಬರುತ್ತೋ ಅದೇ ಥರನೇ ಚೆನ್ನಾಗಿ ಬರ್ತಾಯಿತ್ತು. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಬೇಕು, ಸೀದಂಗೆ ಆಗ್ಬಿಡುತ್ತೆ. ಎಣ್ಣೆ ಕಾದ್ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ರೆಡಿಯಾಗಿದೆ. ತುಂಬಾ ಟೇಸ್ಟ್ ಇದೆ, ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಕೈಯಲ್ಲಿ ಇಟ್ಕೊಂಡ್ರೆ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ನೋಡಿ ತುಂಬಾ ರುಚಿ ಇದೆ, ಈಸಿಯಾಗಿ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.